Hello, good morning to all of you. I am Professor Dr. Parampalli Surendra Padhya speaking from Bangalore. ಇವತ್ತು ವೈಕುಂಠ ಏಕಾದಶಿ ಎಂದು ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇವತ್ತಿಗೆ ನನ್ನದ್ದು ಕೊನೆ ವಿಡಿಯೋ 2026ರ ಪ್ರಿಡಿಕ್ಷನ್ದು ಕೊನೆ ವಿಡಿಯೋ ಆಯಿತಾ. ಎಲ್ಲರೂ ಒಬ್ಬೊಬ್ಬರು 5 ಜನರಿಗೆ ನೀವು ಶೇರ್ ಮಾಡಬೇಕು, ತಿಳ್ಕೊಳ್ಳಿ ಆಯಿತಾ. ಹಾಗೆ ಮಾಡಿದ್ರೇ ನಮಗೆ ಒಂದು ರೀತಿಯಲ್ಲಿ ವ್ಯೂಸ್ ಜಾಸ್ತಿ ಬರ್ತದೆ, ಇಲ್ಲ ಅಂದರೆ ಬರೋದೇ ಇಲ್ಲ. ಇಲ್ಲಿ ಈಗ ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೋಡಿ ನೀವು ವ್ಯೂಸ್ ನೋಡ್ಬೋದು, ಅಲ್ಲಿ 76, 83 ಈ ಥರ ಬರ್ತಾಯಿದೆ, 44, 62. ಇದು ಒಂದು ಪ್ರೊಫೆಸರ್ ಆ್ಯಂಡ್ ಡಾಕ್ಟ್ರ್ ಬರುವಂಥ ವ್ಯೂಸಾ? ಇಟ್ ಈಸ್ ರಿಯಲಿ ನಾಚಿಕೆ ಆಗ್ತದೆ ನನಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ, ಆಯಿತಾ. ಇರಲಿ, ಈಗ ಇಲ್ಲಿಗೆ ನೋಡಿ, ಮೊದಲಿಗೆ ನೀವೇನಾದರೂ ವಿಡಿಯೋವನ್ನು ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಮಾಡಿದರೆ, ಫಸ್ಟು ಗೋ ಟು ಸೆಟ್ಟಿಂಗ್ಸ್, press subtitles, press auto translate, press languages and select whatever the language you want to get the subtitles. Okay? So, ಅದು ಮೊದಲನೇಗಾಗಿ ನೀವು ಮಾಡಬೇಕಾದ ವಿಚಾರಗಳು. ಇದನ್ನು ನಾನು ಕಾಪಿ ಪೇಸ್ಟ್ ಮಾಡ್ತೇನೆ, ಎಲ್ಲಿ ಡಿಟೈಲ್ಸಲ್ಲಿ, ತಿಳ್ಕೊಳ್ಳಿ. ಓಕೆ, ಕಾಪಿ ಪೇಸ್ಟ್ ಮಾಡಿಬಿಡ್ತೇನೆ ಅಲ್ಲಿ. ಓಕೆ, ಈಗ ಅದಕ್ಕೆ ಮೊದಲು ಇಲ್ಲೇ ಕಾಪಿ ಪೇಸ್ಟ್ ಮಾಡ್ತೇನೆ ನೋಡಿ. ಈಗ ಸೊ ನೀವು ನೋಡಿದರೆ ಇದನ್ನು ನಿಮಗೆ ಅರ್ಥ ಆಗಬೇಕು. ಇಫ್ ಯು ಆರ್ ಸೀಯಿಂಗ್ ದ ವಿಡಿಯೋಸ್ ಆನ್ ಲ್ಯಾಪ್ಟಾಪ್, ವಿಡಿಯೋಸ್ ಇನ್ ಲ್ಯಾಪ್ಟಾಪ್, you can see the translation in other languages also if you follow with under mentioned steps. ಓಕೆ, ಇದನ್ನು ನೀವು ದಯವಿಟ್ಟು ಮಾಡಿ. ಈಗ ನಾನು ವೃಶ್ಚಿಕ ಲಗ್ನಕ್ಕೆ ರೌಂಡ್ ಹಾಕಿದ್ದೇನೆ, ಮತ್ತು ಉಳಿದೆಲ್ಲ ಇಲ್ಲಿ ವಿವರಣೆಯಲ್ಲಿ ಕುಂಭ ಲಗ್ನ ಅಂತ ಬರೆದಿದ್ದೇನೆ. ಅದೆಲ್ಲ ನೀವು ಸ್ವಲ್ಪ ಚೇಂಜ್ ಮಾಡಿಕೊಳ್ಳಿ, ಆಯಿತಾ. ಗುಜರಾತಿ, ಸೊ ಅದನ್ನು ಕರೆಕ್ಟ್ ಮಾಡಿದ್ದೇನೆ. ಇಲ್ಲಿ ವೃಶ್ಚಿಕ ಲಗ್ನಕ್ಕೆ ನೋಡಿ, ರವಿ, ಶುಕ್ರ, ಕುಜ, ಬುಧ 2ನೇ ಮನೆಯಲ್ಲಿ ಬಂದ ಹಾಗಾಯಿತು. ಧನಸ್ಥಾನ 2ನೇ ಮನೆ, ಕುಟುಂಬ ಸ್ಥಾನ 2ನೇ ಮನೆ, ಮಾತಿನ ಸ್ಥಾನ. ಅಲ್ಲಿ ರವಿ ತಂದೆ ಆದವರಿಂದ ಧನಸ್ಥಾನ ಅಂದರೆ ಧನ ಏರ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಏರ್ತದೆ. ಶುಕ್ರ ಹೆಂಡತಿಯಿಂದ ಬ್ಯಾಂಕ್ ಬ್ಯಾಲೆನ್ಸ್ ಏರ್ತದೆ. ಕುಜ ಬ್ರದರ್ಸಿಂದ ಬ್ಯಾಂಕ್ ಬ್ಯಾಲೆನ್ಸ್ ಏರ್ತದೆ. ಬುಧ ಯಂಗರ್ ಬ್ರದರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಏರ್ತದೆ. ಇವರೆಲ್ಲರೂ ರೀಸನ್, ಕಾಸ್ ಫಾರ್ ದಿ ಇನ್ಕ್ರೀಸಿಂಗ್. ಓಕೆ, ಆದರೆ ಸಂಸಾರದಲ್ಲಿ ಸ್ವಲ್ಪ ಕಟಿಪಿಟಿ ಆಗ್ಬೋದು, ಯಾಕಂದರೆ ಕುಜ ಇದ್ದಾನೆ. ಕುಜ ಯಾವಾಗಲೂ ಜಗಳ ಗಂಟ. ಓಕೆ, ಎರಡನೇ ಮನೆ ಅಧಿಪತಿ, 3ನೇ ಮನೆ ಅಧಿಪತಿ ಶನಿ 4ರಲ್ಲಿದ್ದಾನೆ. ಯಾವಾಗಲೂ ಶನಿ 4ನೇ ಮನೆಯಲ್ಲಿದ್ದರೆ, ಒಂದು ವೇಳೆ ನಿಮ್ಮ ಮಕ್ಕಳು ಇದ್ದರೆ ಅವರು ಇದಕ್ಕೆ ಓದಲಿಕ್ಕೂ ಅಥವಾ ಕೆಲಸಕ್ಕೆ ನಿಮ್ಮಿಂದ ದೂರ ಹೋಗ್ತಾರೆ. ಶನಿ, ಕೇತು ಇವರೆಲ್ಲ 4ನೇ ಮನೆಯಲ್ಲಿದ್ದರೆ ಇದು ಒಂದು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಅಯ್ಯೋ ನಮ್ಮ ಮಗ ನಾನು ಬಿಟ್ಟು ಹೋದ ಅಂತೇಳಿ ಅಳುವುದಲ್ಲ. ಓಕೆ, ಆಮೇಲೆ ರಾಹು ಕುಂಭದಲ್ಲಿ ಮೂಲ ತ್ರಿಕೋಣ, ಶನಿ ಮತ್ತು ರಾಹುಗೆ ಮೂಲ ತ್ರಿಕೋಣ ಕುಂಭರಾಶಿ. ಅಲ್ಲಿ ರಾಹು 4ನೇ ಮನೆಯಲ್ಲಿ, ವೃಶ್ಚಿಕ ರಾಶಿಗೆ ವೃಶ್ಚಿಕ ಲಗ್ನ ಮತ್ತು ರಾಶಿಗೆ 4ನೇ ಮನೆ. 4ನೇ ಮನೆಯಲ್ಲಿ ರಾಹು ಇರುವುದು ಒಂದು ರೀತಿಯಲ್ಲಿ ದೊಡ್ಡ ಮನೆ, ದೊಡ್ಡ ಬಂಗ್ಲಾ, ದೊಡ್ಡ ಕಾರು ಎಲ್ಲ ಪ್ರಿಫರ್ ಮಾಡ್ತಾ ಇರ್ತಾರೆ. ರಾಹು ಈಸ್ ಅನ್ಕನ್ವೆನ್ಷನಲ್ ಪ್ಲ್ಯಾನೆಟ್. ರಾಹು ನಿಮಗೆ ಆ್ಯಂಪ್ಲಿಫೈ ಮಾಡ್ತಾರೆ. ಓಕೆ, ನಿಮಗೆ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ನನ್ನ ದೊಡ್ಡ ಮಗಳು ಡೆಲ್ಲಿಯಿಂದ ಒಂದು
ಇದನ್ನು ಹಾಕಿದ್ದಾಳೆ. ಅದನ್ನು ನಿಮಗೆ ನಿಮ್ಮ ನಾಲೆಜಿಗೋಸ್ಕರ ಹೇಳ್ತೇನೆ ನೋಡಿ. ಗ್ರಹಗಳದ್ದು ನೋಡಿ. ಸೂರ್ಯ ಮೀ 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 ಅಂದರೆ ಎಲ್ಲ ನಾನು 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 ಅಂತ ಅಹಂಕಾರದಿಂದ ಹೇಳುವಂಥ, ನನಗೆ 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 ಅಂತ. ಚಂದ್ರ ಮೈನ್ 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 ಮೈನ್, ಇಟ್ ಈಸ್ ಮೈನ್. ಸನ್ನು ಇಟ್ ಈಸ್ ಮೀ, ನಾನು ಮಾಡಿದ್ದು. ಮೈನ್ ಅಂದರೆ ನನ್ನದು. ಮಂಗಲ್ ಡೂ ಇಟ್ ನೌ. ಮಂಗಲ್ ಯಾವಾಗಲೂ ಕಟ್ಟುಬದ್ಧ, ಸ್ಟ್ರಿಕ್ಟ್. ಓಕೆ, ಮುಖದ ಮೇಲೆ ಹೊಡೆದು ಹೇಳ್ತಾರೆ. ಅದೇ ಬುಧ, ಲೆಟ್ ಮೀ ಎಕ್ಸ್ಪ್ಲೈನ್. ಅದೇ ಬೃಹಸ್ಪತಿ, ಟ್ರಸ್ಟ್ ದ ಪ್ರೊಸೆಸ್, ಪ್ರೊಸೆಸ್ಸನ್ನು ನಂಬಪ್ಪ. ಶುಕ್ರ, ಲವ್ ಮೀ, ನನ್ನನ್ನು ಪ್ರೀತಿ ಮಾಡು. ಶನಿ, ಸಂಪಾದನೆ ಮಾಡು. ಅದೇ ರಾಹು, ಐ ವಾಂಟ್ ಮೋರ್. ಇವಿಷ್ಟು ಸಾಲ, ಸ್ಟಿಲ್ ಐ ವಾಂಟ್ ಮೋರ್. ನಾನೊಬ್ಬ ಡಾಕ್ಟರ್ ನೋಡಿದ್ದೇನೆ, ಅಮೇರಿಕದಲ್ಲಿ. ತುಲಾ ಲಗ್ನದ ಜಾತಕರು ಎಷ್ಟು ಮಾಡಿದರೂ ತೃಪ್ತಿ ಇಲ್ಲ. ಆದರೆ ತಿನ್ನೋದು ಮಾತ್ರ ಫ್ರಿಜ್ಜಲ್ಲಿ ಇಟ್ಟು 3-4 ದಿವಸ ಅದನ್ನು ಹಳಸಲು ತಿಂತಾ ಇರ್ತಾರೆ. ಏನು ಮಾಡ್ತೀರಾ? ಕೇತು, ಐ ವಾಂಟ್ ನಥಿಂಗ್. ಕೇತು ಇಸ್ ಡಿಟ್ಯಾಚ್ಮೆಂಟ್. ನೋಡಿ ಎಷ್ಟು ಚೆನ್ನಾಗಿ ಅವಳು ಕಂಪೈಲ್ ಮಾಡಿ ನನಗೆ ಕಳಿಸಿದ್ದಾಳೆ. ಅದೇ ರೀತಿ ರಾಹು, ಆಂಪ್ಲಿಫೈಂಗ್, ವಾಟ್ ಎವರ್ ಇಟ್ ಮೇ ಬಿ, ಗ್ರೀಡಿ, ಇನ್ನೂ ಬೇಕು ಇನ್ನೂ ಬೇಕು. ಆಮೇಲೆ 2ನೇ ಮನೆ ಅಧಿಪತಿ ಎಲ್ಲಿಗೆ ಹೋದ? 2ನೇ ಮನೆ ಅಧಿಪತಿ ಗುರು ಎಲ್ಲಿಗೆ ಹೋದ ಹೇಳಿ? ಗುರು ಆತ ಇಲ್ಲಿ ಅಷ್ಟಮ ಸ್ಥಾನಕ್ಕೆ ಹೋಗಿದ್ದಾನೆ. ವೃಶ್ಚಿಕ ರಾಶಿಗೆ ಅಷ್ಟಮ ಸ್ಥಾನ. ಓಕೆ, ಅಷ್ಟಮ ಸ್ಥಾನದಲ್ಲಿ ಗುರು ವಕ್ರಿ ಬೇರೆ. ಅಷ್ಟಮ ಸ್ಥಾನ ನಿಧನ ಸ್ಥಾನ, ಅಷ್ಟಮ ಸ್ಥಾನ ಸೀಕ್ರೆಟ್ ಹೌಸ್, ಅಷ್ಟಮ ಸ್ಥಾನ ಅಕಲ್ಟ್ ಹೌಸ್, ಅಷ್ಟಮ ಸ್ಥಾನ ಹರ್ಡಲ್ಸ್ ಹೌಸ್. ಇದಕ್ಕೆಲ್ಲ 8ನೇ ಮನೆ. ಓಕೆ, ಗ್ರ್ಯಾಚ್ಯುಟಿ, ಪೆನ್ಷನ್, ಇನ್ಶೂರೆನ್ಸ್ ಅದೆಲ್ಲ ಅಷ್ಟಮ ಸ್ಥಾನದಿಂದ ಬರ್ತದೆ. ಕೇತು ನಿಮಗೆ ದಶಮ ಸ್ಥಾನದಲ್ಲಿದ್ದಾನೆ. ರಾಹು 3ರಲ್ಲಿದ್ದರೆ ಕೇತು ದಶಮ ಸ್ಥಾನ. ಅಂದರೆ ಕ್ಲರಿಕಲ್ಲಿಂದ ಮೇಲ್ಗಡೆ ಬರ್ತಾರೆ. ಕೆಲವರು ಜಾಬಲ್ಲಿ ಕಂಟಿನ್ಯೂ ಮಾಡೋದಿಲ್ಲ, ರಿಸೈನ್ ಮಾಡಿ ಸ್ವಂತ ಬಿಸ್ನೆಸ್ ಇಡ್ತಾರೆ. ಯಾಕಂದರೆ ಅವರಿಗೆ ಜಾಬ್ ಬೇರೆಯವರ ಅಡಿ ಮಾಡಲಿಕ್ಕೆ ಆಗುವುದಿಲ್ಲ. ತಿಳ್ಕೊಳ್ಳಿ ಆಯಿತಾ. ಶನಿ ಕರ್ಮಕಾರಕನಾಗಿ 4ನೇ ಮನೆಯಲ್ಲಿದ್ದಾನೆ, ಅಲ್ಲ 5ನೇ ಮನೆ, ಪಂಚಮದಲ್ಲಿದ್ದಾನೆ. ಮಕ್ಕಳು ಸೋಂಬೇರಿಗಳಾಗ್ತಾರೆ ಅಂತ, ಎಮ್ಮೆ ಹಾಲು ಕೊಡೋದವರು ಅಂತ ನಾವು ಹೇಳ್ತೇವೆ. ನಿಧಾನ. ಶನಿ ಯಾವಾಗಲೂ ಮಂದಗ್ರಹ. ಓಕೆ, ಎಮ್ಮೆ ಹಾಲು ಕುಡಿದವರು ಅಂದರೆ ಹೇಳೋ ಒಂದು ಜಪ ಮಾಡಲಿಕ್ಕೆ 10 ಸಾರಿ ಮೇಲೆ ಕೆಳಗೆ ಸ್ಟೆಪ್ಸಿನಲ್ಲಿ ಹೋಗಿ ಬರ್ತಾರೆ. ಜಪ ಮಾಡೋ ಅಂತ 10 ಸಾರಿ ಹೇಳಬೇಕಾಗುತ್ತೆ. ಅಂದರೆ ಶನಿ ಲಗ್ನದಲ್ಲಿದ್ದರೆ ಹಾಗೆ. ಕುಜ ಲಗ್ನದಲ್ಲಿದ್ದರೆ ಪೆಟ್ಟಂತ ತುಂಡಾಡು ಮಾತು. ನನ್ನ ಮೊಮ್ಮಗನೇ ಇದ್ದಾನೆ, ಈ ಕುಜ ಮತ್ತು ಶನಿ, ಈ 2 ಗುಣಗಳು ಅವನಲ್ಲಿದೆ. ಓಕೆ, ಇದು ಜನವರಿ ತಿಂಗಳದ್ದು ನಾನು ಹೇಳಿದ್ದೀಗ. ಇನ್ನು ಗುರುವಿನ ಪಂಚಮ ದೃಷ್ಟಿಯಲ್ಲಿ ಹೋಯಿತು, 12ನೇ ಮನೆಗೆ ಹೋಯಿತು, ಕಂಜೂಸ್. ಗುರುವಿನ ನೇರ ದೃಷ್ಟಿ 2ನೇ ಮನೆಗೆ, ಧನ. ಗುರುವಿನ ದೃಷ್ಟಿ ಒಳ್ಳೆಯದು. ಗುರು ನೋಡಿದ ಮನೆಯನ್ನು ಉದ್ಧಾರ ಮಾಡ್ತಾನೆ, ಇರುವ ಮನೆಯನ್ನು ಹಾಳು ಮಾಡ್ತಾನೆ. ಗುರು 9ನೇ ದೃಷ್ಟಿ ರಾಹುವಿನ ಮೇಲೆ ಹೋಯಿತು. ಅಂದರೆ ಏನಾಯಿತು? 4ನೇ ಮನೆ ಗುರುವಿನ ದೃಷ್ಟಿ ಕೂಡ ಇದೆ, ಆಶೀರ್ವಚನ ಇದೆ. ಇನ್ನು ಶನಿಯ 3ನೇ ದೃಷ್ಟಿ ಸಪ್ತಮ ಸ್ಥಾನ. ನಿಮಗೆ ನಿಮ್ಮ ಸ್ಪೌಸಿಗೂ ಜನವರಿ ತಿಂಗಳಲ್ಲಿ ಕಿಟಿಕಿಟಿ ಆಗ್ತದೆ, ಕಿರಿಕಿರಿ ಆಗ್ತದೆ, ಕಟಿಪಿಟಿ ಆಗ್ತದೆ. ಶನಿ ನೇರ ದೃಷ್ಟಿ ನಿಮ್ಮ ಲಾಭ ಸ್ಥಾನದ ಮೇಲೆ, ಅಂದರೆ ಲಾಭ ನಿಧಾನವಾಗಿ ಬರ್ತದೆ. ಶನಿ ಸ್ಲೋ. ಶನಿ ದೃಷ್ಟಿ
ಯಾವಾಗಲೂ ಕೆಟ್ಟದ್ದು ಮಾಡ್ತಾನೆ. ಶನಿ ಇದ್ದ ಮನೆಯನ್ನು ಒಳ್ಳೇದು ಮಾಡ್ತಾನೆ. ಓಕೆ, ಶನಿ ಸ್ವಲ್ಪ ಕೊಡೋದು ನಿಧಾನ. ಶನಿ ಎಲ್ಲರೂ 7ನೇ ಮನೆಯಲ್ಲಿ ಬಂದರೆ ಅವರಿಗೆ 32 ಅಥವಾ 33 ವರ್ಷದ ನಂತರನೇ ಮದುವೆ ಆಗ್ತದೆ. ಲೇಟ್ ಮ್ಯಾರೇಜ್, ಬಟ್ ಮ್ಯಾರೇಜ್ ನಿಧಾನವಾದರೂ ಪ್ರಧಾನವಾಗಿರುತ್ತೆ ಅಂತ. ಆಮೇಲೆ ಶನಿಯ ದಶಮ ದೃಷ್ಟಿ ನಿಮ್ಮ ಹಣಕಾಸಿನ ಮೇಲೆ ಹೋಗ್ತದೆ. ಗುರು ದೃಷ್ಟಿ ಹಣಕಾಸು, ಶನಿ ದೃಷ್ಟಿ ಹಣಕಾಸು. ಗುರು ಕೊಡು ಅಂತಾನೆ, ಶನಿ ಬೇಡ ಅಂತಾನೆ, ನಿಧಾನ ಮಾಡುವಂತ. ಇಷ್ಟೇ ಡಿಫ್ರೆನ್ಸ್, ಇಷ್ಟೇ. ಮಂಗಲ್ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಮಕ್ಕಳು ತುಂಟಕೋರರು. ಮಂಗಲ್ 7ನೇ ದೃಷ್ಟಿ ಅಷ್ಟಮ ಸ್ಥಾನದ ಮೇಲೆ ಉಷ್ಣ ಪ್ರಕೃತಿಯ ಪಿಸುಲ, ಪೈಲ್ಸ್, ಹೀಟ್ ಎಲ್ಲ ಆಗ್ತದೆ. ಆಮೇಲೆ 8ನೇ ದೃಷ್ಟಿ ಭಾಗ್ಯದ ಮೇಲೆ ಹೋಗ್ತದೆ. ಕುಜನ 8ನೇ ದೃಷ್ಟಿ ಭಾಗ್ಯ ಅಂದರೆ ಭೂಮಿಯಿಂದ ಭಾಗ್ಯ, ಪ್ರಾಪರ್ಟಿಯಿಂದ ಭಾಗ್ಯ. ನೋಡಿ ಎಷ್ಟೆಲ್ಲ ಹೇಳ್ಬೋದಲ್ಲ. ಅದೇ ಫೆಬ್ರವರಿಯಲ್ಲಿ ರವಿ, ಶುಕ್ರ, ಕುಜ, ಬುಧ ವೃಶ್ಚಿಕದಿಂದ 3ನೇ ಮನೆಗೆ ಹೋದರು. ಸೊ 3ನೇ ಮನೆಗೆ ಹೋದರೆ ಕರೇಜಿಯಸ್. ನೋಡಿ ಕುಜ ಉಚ್ಚ, 3ನೇ ಮನೆ ಕಾರಕನೇ ಕುಜ. ಆವಾಗ ನಿಮಗೆ ಏನು ಅನಿಸುತ್ತೆ? ಧೈರ್ಯವಂತ, ಜುಟ್ಟು ಹಿಡ್ಕೊಂಡು ಬಗ್ಸುವಂತ. ರವಿ ಬೇರೆ, ಉದಯಾಗ್ನಿ. ಕುಜ ಬೇರೆ, ಬೆಂಕಿ. ಶುಕ್ರ ಬೇರೆ, ಹೆಂಡತಿ. ಬುಧ ಬೇರೆ, ಯಂಗರ್ ಬ್ರದರ್. ಹೆಂಗಸರಿಗೆ ಕುಜ ಗಂಡ, ಕುಜ ಬ್ರದರ್ಸ್. ನೋಡಿ ಎಷ್ಟು 3ನೇ ಮನೆ. ರಾಹು 4ನೇ ಮನೆ, 4ನೇ ಮನೆ ಸೇಮ್, ಏನು ಬದಲಾವಣೆ ಇಲ್ಲ. ಶನಿ ಕೂಡ ಪಂಚಮದಲ್ಲಿ, ಏನು ಬದಲಾವಣೆ ಇಲ್ಲ. ಗುರು ಕೂಡ ಅಷ್ಟಮದಲ್ಲಿ, ಏನು ಬದಲಾವಣೆ ಇಲ್ಲ. ಕೇತು ಕೂಡ 10ನೇ ಮನೆಯಲ್ಲಿ, ಏನು ಬದಲಾವಣೆ ಇಲ್ಲ. ಚಂದ್ರ ಮಾತ್ರ ಭಾಗ್ಯದಲ್ಲಿ, ತಾಯಿಯಿಂದ ಭಾಗ್ಯ. ಅಷ್ಟೇ ಕುಂಭರಾಶಿಗೆ ಅಷ್ಟೇ. ಫೆಬ್ರವರಿ ತಿಂಗಳು. ಮಾರ್ಚ್ ತಿಂಗಳಲ್ಲಿ ಏನಾಯಿತು? ರಾಹುವನ್ನು 4 ಗ್ರಹಗಳು ಸೇರ್ಕೊಂಡ್ಬಿಟ್ರು. ಅಂದರೆ 4th ಹೌಸಲ್ಲಿ ರವಿ, ಶುಕ್ರ, ಕುಜ, ಬುಧ, ರಾಹು. ಕುಜ ರೆಂಟಿನಿಂದ ಇವರಿಗೆ ಸುಖ, ಪ್ರಾಪರ್ಟಿಯಿಂದ ಸುಖ, ವಾಹನದಿಂದ ಸುಖ. ಬುಧ ಇಂಟೆಲಿಜೆನ್ಸ್, ಶುಕ್ರ ಹೆಂಡತಿಯಿಂದ ಸುಖ, ರವಿ ತಂದೆಯಿಂದ ಸುಖ, ಹ್ಯಾಪಿ ಹೋಮ್. ಅದೇ ಶನಿ ಸೇಮ್, ಚೇಂಜ್ ಇಲ್ಲ. ಗುರು ಚೇಂಜ್ ಇಲ್ಲ. ಚಂದ್ರ ಚೇಂಜ್ ಇಲ್ಲ. ಯಾಕಂದರೆ ಚಂದ್ರ 2 ದಿವಸಕ್ಕೆ ಒಂದು ರಾಶಿಯನ್ನು ಬದಲಾವಣೆ ಮಾಡ್ತಾನೆ. ಅದೇ ಗುರು 1 ವರ್ಷಕ್ಕೆ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಹೋಗ್ತಾನೆ. ಅದೇ ಶನಿ 2.5 ವರ್ಷ ತಗೊಳ್ತಾನೆ. ಈಗ ಮಾರ್ಚ್ 29, 2024ಕ್ಕೆ ಅವ ಮೀನ ರಾಶಿಗೆ ಬಂದಿದ್ದಾನೆ. ಅದೂ ಟ್ರೆಜರಿ ನಕ್ಷತ್ರ, ಉತ್ತರಭಾದ್ರ ಹಾಗೂ ರೇವತಿ ನಕ್ಷತ್ರದಲ್ಲಿ ಇರುವುದರಿಂದ ಅವನು 2ನೇ ಮನೆ, 4ನೇ ಮನೆ, 9ನೇ ಮನೆ, 11ನೇ ಮನೆಯಲ್ಲಿ ಬಂದಿದ್ದರೆ ಭಾಳಷ್ಟು ಹಣ 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 ಕೂಡಿ ಇರ್ಬೋದು. ಅದ್ಯಾರೋ ಒಬ್ಬ ಲಾಯರ್, ಸುಪ್ರೀಂ ಕೋರ್ಟ್ ಲಾಯರ್ ನೋಡಿ, ಮನೆ ಪಕ್ಕದಲ್ಲಿ ಒಂದು ಕೋಣೆ ಮಾಡಿ ಪೂರ ನೋಟು ಸುಟ್ಟೋಯ್ತು, 500 ಕಂತೆಗಳು. ಏನು ಮಾಡ್ತಾರೆ? ಎಲ್ಲರನ್ನೂ ಸೀಸ್ ಮಾಡಬೇಕು. ಓಕೆ, ಕಂಡು ಹಿಡಿದು ಆದಷ್ಟು ಕರಪ್ಷನ್ ನಿಲ್ಲಿಸ್ಬೇಕು. ಆಯಿತಾ? ಸೊ ಮತ್ತುಳಿದೆಲ್ಲ ಎಲ್ಲ ಒಂದೇ ರೀತಿಯಲ್ಲಿ ಇರ್ತದೆ. ಇನ್ನು ಏಪ್ರಿಲಲ್ಲಿ ಏನು ಬದಲಾವಣೆ? ಏಪ್ರಿಲಲ್ಲಿ ರವಿ ಮೀನಕ್ಕೋದ ಶನಿ ಜೊತೆಗೆ. ತಂದೆ ಮಗನಿಗೆ ಆಗುವುದಿಲ್ಲ, ತಂದೆ ಮಗಳಿಗೆ ಆಗುವುದಿಲ್ಲ. ಇವರು ಅಜಾತ ಶತ್ರುಗಳು. ಬುಧ, ರಾಹು, ಕುಜ 4ನೇ ಮನೆಯಲ್ಲಿ. ಪ್ರಾಪರ್ಟಿ ಇದ್ದರೆ ಪ್ರಾಪರ್ಟಿ ಲಿಟಿಗೇಷನ್ ಆಗ್ತದೆ. ಅಟ್ಲೀಸ್ಟ್ ನೀವು ಏಪ್ರಿಲಲ್ಲಿ ಯಾರಿಗೆ ಲಾಯರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಏನಾದ್ರು ಹೊಸ ಪ್ರಾಪರ್ಟಿ ಮಾಡೋದಿದ್ರೆ ಇಬ್ಬರು ಸಪ್ರೇಟ್ ಲಾಯರ್ಗಳ ಅಭಿಪ್ರಾಯವನ್ನು ತೆಗೆದುಕೊಂಡು ಮಾಡಿ. ಗುರು ನೋಡಿ ವಕ್ರಿ ಹೋಗಿ ಸೀದಾಗ್ಬಿಟ್ಟ, ಮಾರ್ಗಿ ಆಗಿಬಿಟ್ಟ. ಮಾರ್ಗಿ ಗುರು ಅಂದರೆ ಮುಷ್ಟಿಯನ್ನು ಬಿಟ್ಟ ಹಾಗೆ, ವಕ್ರಿ ಗುರು ಅಂದರೆ ಮುಷ್ಟಿಯನ್ನು ಹಿಡ್ಕೊಂಡಾಗೆ. ಏನಾದರೂ ಕೊಡಬೇಕಾದ್ರೆ ಏನೋ ಕಷ್ಟಪಟ್ಟು ಕೊಡ್ತಾನೆ, ಅದು ವಕ್ರಿ. ಬುಧ ವಕ್ರಿ ಆದರೆ ಬುದ್ಧಿ ವಕ್ರಿ. ಗುರು ವಕ್ರಿ ಪಂಚಮದಲ್ಲಿ ಆಗಿದ್ದರೆ ಮಕ್ಕಳು ಅಪಂಗರಾಗ್ಬೋದು. ಯಾಕಂದರೆ ವಕ್ರಿ ಕಾಲೋ ಕೈಯೋ ಹಿಂಗೆ ಎಮ್ಮೆ ಅಂತ ಹಿಂಗೆ ಹೇಳುವ ಅಂತ ಪರಿಸ್ಥಿತಿ ಬರ್ಬೋದು. ಓಕೆ, ಶುಕ್ರ ವಕ್ರಿ ಆದರೆ ಹೆಂಡತಿ ಆದವಳು ವಕ್ರಿ, ಬೇಡದಿದ್ದೇ ಮಾತಾಡ್ತಿರ್ತಾಳೆ, ಬೇಡದಿದ್ದೇ ಜಗಳ, ಕಾಲು ಕೆರೆದು ಜಗಳ ಮಾಡ್ತಿರ್ತಾಳೆ. ಶನಿ ವಕ್ರಿ ಆದರೆ ಮುದುಕರು ಏನಾರಿದ್ರೆ ಅವರು ಸಿಕ್ಕಾಪಟ್ಟೆ ಕಿರಿಕಿರಿ ಮನುಷ್ಯರಾಗ್ತಾರೆ. ಓಕೆ, ಇದೆಲ್ಲ ನೀವು ತಿಳ್ಕೊಬೇಕು. ವಕ್ರಿ ಆದರೆ ಏನು?
ಅದೇ ನೀಚ ಸ್ಥಾನದಲ್ಲಿ ಶನಿ ವಕ್ರಿ ಆದರೆ ಅದು ಉಚ್ಚಕ್ಕೆ ಸಮಾನ ಅಂತ ಹೇಳ್ತಾರೆ. ನೀಚ ಸ್ಥಾನ ಅಂದರೆ ನೆಕ್ಸ್ಟು ಮೇಷರಾಶಿಯಲ್ಲಿ ಶನಿ ನೀಚ. ಒಂದು ವೇಳೆ ವಕ್ರ ಶನಿ ಇದ್ದರೆ ನಿಮಗೆ ಅದು ಅನುಕೂಲ. ಆಯಿತಾ? ಇಲ್ಲಿ ಚತುರ್ಥ ಸ್ಥಾನದಲ್ಲಿ ನಿಮಗೆ ಈ ರೀತಿಯ ಕಿಟಿಕಿಟಿ ಬರ್ಬತ್ತವೆ ಪ್ರಾಪರ್ಟಿ ಸಂಬಂಧಿತ. ಮತ್ತು ಪಂಚಮದಲ್ಲಿ ರವಿ ಶನಿ, ಮಕ್ಕಳು ಅಹಂಕಾರಿಗಳು, ಒಬೀಡಿಯಂಟ್, ಶಿಸ್ತು. ಶನಿಯೆಲ್ಲ ಶಿಸ್ತು. ಓಕೆ, ಆಮೇಲೆ ಮೇ ತಿಂಗಳಲ್ಲಿ ಏನು ಅಂತ ನೋಡೋಣ. ಮೇ ತಿಂಗಳಲ್ಲಿ ನೋಡಿ ರವಿ ಉಚ್ಚಕ್ಕವಾದ ಬೀಟ. ರವಿ ಬುಧ, ಬುಧಾದಿತ್ಯ ಯೋಗ, ಶುಕ್ರ ಬುಧ, ಲಕ್ಷ್ಮೀನಾರಾಯಣ ಯೋಗ. ಓಕೆ, ಶನಿ ಕುಜ ಒಟ್ಟಿಗೆ ನೋಡಿ, ಪ್ರಾಪರ್ಟಿ ಪ್ರಾಬ್ಲಮ್. ರಾಹು ಜೊತೆಗಿದ್ರು ಹಾಗೆ ಪ್ರಾಬ್ಲಮ್, ಇಲ್ಲಿ ಕೂಡ ಪ್ರಾಬ್ಲಮ್. ಪಂಚಮದಲ್ಲಿ ಮಕ್ಕಳು ತುಂಟಕೋರರು. ಶುಕ್ರ ವೃಷಭಕ್ಕೆ ಹೋದ 7ನೇ ಮನೆಗೆ. ಸಪೋಸ್ ಗಂಡಸು ಹಾಕಿದರೆ ಹೆಂಡತಿ ರೂಲಿಂಗ್, ಅದೇ ಹೆಂಗಸೆ ಆಗಿದ್ದರೆ ಅವಳೇ ಗಂಡನ್ನ ಜುಟ್ಟಿಡ್ಕೊಂಡು ಬಗ್ಸ್ತಾಳೆ. ಗುರು ಅಷ್ಟಮದಲ್ಲಿ ಮಾರ್ಗಿ, ಕೇತು 10ನೇ ಮನೆಯಲ್ಲಿ ಇದ್ದಾನೆ. ಚಂದ್ರ ತಾಯಿ ಆದವಳು ವ್ಯಯಸ್ಥಾನದಲ್ಲಿ, ಆಸ್ಪತ್ರೆಯಿಂದ ಖರ್ಚು ಬರ್ಬೋದು. ಇನ್ನು ಜೂನ್ ತಿಂಗಳಲ್ಲಿ ನೋಡಿ, ಜೂನ್ ತಿಂಗಳಲ್ಲಿ ರಾಹು ಶನಿ ಕುಜ ಎಲ್ಲ ಸಪ್ರೇಟ್. ಕುಜ ರುಚಕ ಯೋಗವನ್ನು ಉಂಟು ಮಾಡಿದ್ದಾನೆ, ಯಾಕಂದರೆ ಅವನ ಮನೆಯಲ್ಲೇ ಇದ್ದಾನೆ. ರವಿ ಸಪ್ತಮದಲ್ಲಿದ್ದಾನೆ. ಹೆಂಡತಿ ಸ್ಪೌಸ್ ಆದವರಿಗೆ ಸ್ವಲ್ಪ ಅಹಂಕಾರ ಬರ್ತದೆ, ಗತ್ತು ಬರ್ತದೆ, ರೂಲಿಂಗ್ ಓರಿಯೆಂಟೆಡ್, ಕಮಾಂಡಿಂಗ್ ಓರಿಯೆಂಟೆಡ್. ಬಾಗಿಲಾಕು, ಕಾಫಿ ಕೊಡು ಅಂತ ಎಲ್ಲ ಆರ್ಡರ್ ಮಾಡ್ತಾರೆ. ಬುಧ ಗುರು ಶುಕ್ರ ಅಷ್ಟಮದಲ್ಲಿ ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ ಯೋಗ ಉಂಟಾಗಿದೆ ನೋಡಿ. ಅದೇ ಜುಲೈಯಲ್ಲಿ ನೋಡಿ, ರವಿ ಮಾತ್ರ ಮಿಥುನದಲ್ಲಿದ್ದಾನೆ ಅಷ್ಟಮದಲ್ಲಿ ರವಿ ಇದ್ದರೆ ಭಾಳ ಒಳ್ಳೆಯದು. ಓಕೆ, ನೋ ಹರ್ಡಲ್ಸ್. ಗುರು ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ. ಗುರು ಉಚ್ಚ. ಜೂನ್ 2ನೇ ತಾರೀಕು ಗುರು ಇದಕ್ಕೆ ಬಂದ, ಎಲ್ಲಿಗೆ? ಕಟಕಕ್ಕೆ ಬಂದ. ಆವಾಗ ಭಾಗ್ಯದಲ್ಲಿ ಗುರು ಇದ್ದರೆ ಗುರುಬಲ ಬಂತು. 2, 5, 7, 9, 11 ಗುರುಬಲಕ್ಕೆ ಗುರು ರಾಶಿಯಿಂದ ನೋಡಬೇಕಾಗತ್ತೆ. ನಿಮ್ಮ ರಾಶಿ ಯಾವುದು? ಮಿಥುನ ರಾಶಿ ಆಗಿದ್ದರೆ ನಿಮಗೆ ಮದುವೆ ಆಗ್ತದೆ, ತಿಳ್ಕೊಳ್ಳಿ. ಬರುವ ವರ್ಷ 2026ರಲ್ಲಿ ನಿಮಗೆ ಮದುವೆ ಗ್ಯಾರಂಟಿ. ಅದು ಜೂನ್ 2ನೇ ತಾರೀಕು ನಂತರ 1 ವರ್ಷದವರೆಗೆ. ಹೆಣ್ಣಿಗೆ ಗುರುಬಲ ಬೇಕೇ ಬೇಕು, ಗಂಡಿಗೆ ಗುರುಬಲ ಇಲ್ಲದೆ ಇದ್ದರೂ ನಡೀತದೆ. ಆಯಿತಾ? ಅದನ್ನು ನೀವು ನೋಡ್ಕೊಳ್ಳಿ. ಸೊ ಜುಲೈಗೆ ಒಳ್ಳೆಯದು. ಭಾಗ್ಯದಲ್ಲಿ ಗುರು ಶುಕ್ರ ಬುಧ ಇಬ್ಬರು ಗುರುಗಳು ಇದ್ದಾರೆ. ಲಕ್ಷ್ಮೀನಾರಾಯಣ ಯೋಗ ಉಂಟು ಮಾಡಿದ್ದಾನೆ. ಅದೇ ಆಗಸ್ಟಲ್ಲಿ ಏನಾಯಿತು? ರವಿ ಗುರು ಉಚ್ಚ, ರವಿ ಅವನ ಜೊತೆಗಿದ್ದಾನೆ. ಬುಧ ಅವನ ಮಿಥುನ ರಾಶಿಯಲ್ಲಿ ಭದ್ರಯೋಗವನ್ನು ಉಂಟು ಮಾಡಿದ್ದಾನೆ. ಕುಜ 7ನೇ ಮನೆಯಲ್ಲಿ, ಅಂದರೆ ಹೆಂಡತಿ ಆದವಳು ತೂತು ಮಾಯ್ಮೆ ಅನ್ನುವ ಪರಿಸ್ಥಿತಿ ಬಂದಿದ್ದಾಳೆ. ಶನಿ ವಕ್ರಿ ಆದ ನೋಡಿ, ಶನಿಯಲ್ಲಿ ವಕ್ರಿ. ಆಯಿತಾ? ಸೊ ಶುಕ್ರ ಕೇತು ಒಟ್ಟಿಗೆ ಆಗಿದ್ದಾರೆ. ಅದೇ ಗುರು ಕೇತು ಆಗಿದ್ದರೆ ಇಂಟ್ಯೂಷನ್ ಬರ್ತದೆ ಅಂತೇಳಿ ಹೇಳ್ತೇವೆ ನಾವು. ಓಕೆ, ಇಲ್ಲಿ ರವಿ ಬುಧ ಕೇತು. ರವಿ ಸಿಂಹ ರಾಶಿಯಲ್ಲಿ ರವಿ ಬುಧ ಬುಧಾದಿತ್ಯ ಯೋಗ ಉಂಟಾಗಿದೆ. ಬುಧ ಕೇತು ಅಂದರೆ ಒಳ್ಳೆ ಅಕ್ಕಲ್ಟಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ, ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇದೆ, ಜ್ಯೋತಿಷ್ಯಗಾರನ ನೋಡ್ತೀರಾ. ಮತ್ತು ರಾಹು ಶನಿ ಎಲ್ಲ ಒಂದೇ. ಓಕೆ, ಶುಕ್ರ ಇಲ್ಲಿ ಲಾಭಸ್ಥಾನದಲ್ಲಿದ್ದಾನೆ. ಹೆಂಡತಿ ಆದವಳು ಲಾಭದಲ್ಲಿ, ವೃಶ್ಚಿಕ ರಾಶಿಯವರಿಗೆ ಲಾಭದಲ್ಲಿ ಶುಕ್ರ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಏನಾಗುತ್ತೆ? ಶುಕ್ರ ಬುಧ 12ನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗ. ರವಿ ಇದರಲ್ಲಿ ಲಾಭದಲ್ಲಿದ್ದಾನೆ, ತಂದೆಯಿಂದ ಲಾಭ. ಕೇತು 10ನೇ ಮನೆಯಲ್ಲಿ, ಗುರು ಕುಜ ಒಟ್ಟಿಗೆ. ಓಕೆ, ಗುರು ಕುಜ ಯೋಗ ಎಷ್ಟೋ ಭಾಗ್ಯದಲ್ಲಿ. ಸೊ ಪ್ರಾಪರ್ಟಿಯಿಂದ ಭಾಗ್ಯ, ಭೂಮಿಯಿಂದ ಭಾಗ್ಯ. ಚಂದ್ರ ಎದುರುಗಡೆ, ಅಂದರೆ ಭಾಳ ತಾಯಿ ಆದವಳು ಕಂಟ್ರೋಲ್, ಮಗನನ್ನು ಕಂಟ್ರೋಲ್ ಮಾಡ್ತಾರೆ. ಓಕೆ, ಆಮೇಲೆ ನವಂಬರ್ ತಿಂಗಳಲ್ಲಿ ಏನಾಗುತ್ತೆ? ನವಂಬರ್ ತಿಂಗಳಲ್ಲಿ ನೋಡಿ, ರವಿ ಬುಧ ಶುಕ್ರ 12ನೇ ಮನೆ. ರವಿ ನೀಚ, ಎಲ್ಲರಿಗೂ ಬೇಕನ್ಸ್ಕೊಳ್ತಾರೆ. ನೀಚನಾದ ರವಿ ಎಲ್ಲರಿಗೂ ಒಳ್ಳೆಯದು. ಅವನು ಎಲ್ಲ ಯಾರು ಕರೆದ್ರೂ ಕೂಡ ಹೋಗುವಂಥ ಮನುಷ್ಯ. ಓಕೆ, ಸೊ ಇಲ್ಲಿ ಕುಜ ಚಂದ್ರಮಂಗಳ ಯೋಗ ಭಾಗ್ಯದಲ್ಲಿ ಉಂಟಾಗಿದೆ. ಗುರು ಕೇತು ನೋಡಿ, ಇಲ್ಲಿ ಇಂಟ್ಯೂಷನ್ ಇದೆ. ಓಕೆ, ಅಕ್ಕಲ್ಟ್ ಜ್ಞಾನದಲ್ಲಿ ಇಂಟ್ಯೂಷನ್ನು ಕೂಡ ಬರ್ತದೆ ಅಂತ ಅವ್ರು ಹೇಳಿದ್ದಾಗ್ತದೆ, ವಾಕ್ಶುದ್ಧಿ ಅಂತ ಕರಿತೇವೆ. ಇನ್ನು ಡಿಸೆಂಬರಲ್ಲಿ ಏನಾಗುತ್ತದೆ? ಡಿಸೆಂಬರಲ್ಲಿ ರವಿ ವೃಶ್ಚಿಕಕ್ಕೆ ಹೋಗ್ತಾನೆ. ಆವಾಗ ವೃಶ್ಚಿಕದವರಿಗೆ ಸ್ವಲ್ಪ ಅಹಂಕಾರ, ಗತ್ತು, ಆಡಳಿತ, ರೂಲಿಂಗ್ ಎಲ್ಲ ಬರ್ತದೆ. ಶುಕ್ರ ಲಕ್ಷ್ಮೀನಾರಾಯಣ ಯೋಗ 12ನೇ ಮನೆಯಲ್ಲಿ. ಕುಜ ಗುರು ಚಂದ್ರ ಪ್ರೊಫೆಷನಲ್ ಹೌಸಲ್ಲಿದೆ. ಓಕೆ, ಸ್ವಲ್ಪ ಗಲಾಟೆ ಆಗ್ಬೋದು,
ಪ್ರೊಫೆಷನಲ್ಲಿ. ಯಾಕಂದರೆ ನೀವು ಹೇಳಿದ್ದೇ ಆಟ, ನೀವು ಮುಖದ ಮೇಲೆ ಹೊಡೆದು ಹೇಳ್ತಿರೋದ ಎಲ್ಲರಿಗೂ ಆಗುವುದಿಲ್ಲ. ಕೇತು ನಿಮಗೆ ಭಾಗ್ಯದಲ್ಲಿ ಕೂತಿದ್ದಾನೆ, ಒಳ್ಳೆಯದು. ಭಾಗ್ಯದಲ್ಲಿ ಕೇತು ರಿಲಿಜಿಯಸ್ ಪ್ಲೇಸಸ್ ಎಲ್ಲ ನೋಡ್ತೀರ ನೀವು. ಇದಿಷ್ಟು ನಿಮಗೆ ವೃಶ್ಚಿಕ ಲಗ್ನ ಮತ್ತು ರಾಶಿಯವರಿಗೆ 2026ರ ಒಂದು ಫಲ. ಸರ್ವೇ ಸಾಮಾನ್ಯವಾಗಿ ನಾನು ಹೇಳ್ತೇನೆ, ಎಲ್ಲ ರಾಶಿಗಳಿಗೂ ಹಿಪ್ ಹೊರ್ರೆ ಅಂತ ಹೇಳ್ತಾನೆ. 2026 ಎಲ್ಲ ರಾಶಿಯವರಿಗೂ ಒಳ್ಳೆಯದೇ ಆಗ್ತದೆ, ಏನು ಕಡಿಮೆ ಇಲ್ಲ, ತೊಂದರೆ ಇಲ್ಲ. ಓಕೆ, ಓನ್ಲಿ ಥಿಂಗ್ ಇಸ್ ದೃಷ್ಟಿ ಶನಿಗೆ 3, 7, 10, ಗುರುವಿಗೆ 5, 7, 9, ರಾಹುವಿಗೆ 5, 7, 9, ಕೇತುವಿಗೆ 5, 7, 9, ಹಾಗೆ ಕುಜನಿಗೆ 4, 7, 8. ಈ ದೃಷ್ಟಿಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗ್ತದೆ. ಯೋಗಗಳ ಬಗ್ಗೆ ನೀವು ಹೇಳಬೇಕಂದ್ರೆ ಈಗ ನಾನು ತೋರಿಸ್ತೇನೆ ನಿಮಗೆ. ಈಗ ಡಿಸೆಂಬರ್ 2026 ಯಾವ ರೀತಿಯ ಯೋಗಗಳು ಉಂಟಾಗ್ತದೆ ಅಂದರೆ ನೋಡಿ, ಈಗ ಡಿಸೆಂಬರ್ ನ್ಯೂ ಇಯರ್ ಇದು ಹಾಕ್ತೇನೆ ನಾನು, ಜಾತಕವನ್ನು ಹಾಕ್ತೇನೆ ನೋಡಿ. ದಿಸ್ ಇಸ್ ನ್ಯೂ ಇಯರ್ ಜಾತಕ, ಜನವರಿ 1 ಅಂತೇಳಿ ಇದೆ. ಓಕೆ, ಇದನ್ನು ನಾನು ಅಕ್ಟೋಬರ್ 1 ಅಂತೇಳಿ ಹಾಕ್ತೇನೆ. ಈಗ ಜನವರಿ ತೆಗೆದು ಅಕ್ಟೋಬರ್ ಮಾಡ್ತೇನೆ. ಓಕೆ, ಬ್ಯಾಂಗ್ಳೂರ್. ಇಲ್ಲಿ ನೋಡಿ, ಇಲ್ಲಿ ಯೋಗ ನೋಡ್ಬೇಕಾದ್ರೆ ವ್ಯೂ ಜಗನ್ನಾಥ್ ಅವರಲ್ಲಿ ವ್ಯೂ ಯೋಗಾಸ್ ನೋಡಿ. ಇಲ್ಲಿ ಇಷ್ಟು ಯೋಗ ವರ್ಕೌಟ್ ಆಗ್ತದೆ. ಮರ್ಕ್ಯುರಿ ಶುಕ್ರ ನೋಡಿ, ಮರ್ಕ್ಯುರಿ ವೀನಸ್ ವೆಸಿ ಯೋಗ. ಯಾಕೆ? ಪ್ಲಾನೆಟ್ಸ್ ಅದರ್ ದ್ಯಾನ್ ಮೂನ್ ಇನ್ ಸೆಕೆಂಡ್ ಹೌಸ್. ಓಕೆ, ಮೂನಿಂದ 2ನೇ ಮನೆಯಲ್ಲಿ ಆಕ್ಯುಪೈ ಮಾಡಿ, ಅದರ್ ದ್ಯಾನ್ ಫ್ರಮ್ ಸನ್ನಿಂದ ಇಲ್ಲಿ ನೋಡಿ 2ನೇ ಮನೆಯಲ್ಲಿ ಅದರ್ ದ್ಯಾನ್ ಮೂನ್ ಶುಕ್ರ ಬುಧ ಇದ್ದಾನೆ. ಅದರಿಂದ ವೆಸಿ ಯೋಗ, ಏನೋ ಬ್ಯಾಲೆನ್ಸ್ಡ್, ಟ್ರೂತ್ಫುಲ್ ಆ್ಯಂಡ್ ಹ್ಯಾಪಿ ಆಗಿರ್ತಾರೆ. ಅಧಿಯೋಗ ಮರ್ಕ್ಯುರಿ ಆ್ಯಂಡ್ ವೀನಸ್ ಬೆನಿಫಿಕ್ಸ್ 6th and 7th and 8th ಫ್ರಾಮ್ ಮೂನ್. ಓಕೆ, ಚಂದ್ರನಿಂದ 8ನೇ ಮನೆ ಬೆನಿಫಿಕ್ಸ್, ಚಂದ್ರ 8ನೇ ಮನೆ, ಚಂದ್ರನ 6ನೇ ಮನೆ, ಶುಕ್ರ ಬುಧ ಬೆನಿಫಿಕ್ಸ್, ಚಂದ್ರನಿಂದ 7ನೇ ಮನೆ, ಆಗ 7th ಯಾರೂ ಇಲ್ಲ. ಸೊ ಅದಕ್ಕೆ ಪಾಸಯೋಗ ಅಲ್ಲ, ಇದು ಆಧಿಯೋಗ ಅಂತ ಹೇಳ್ತೇವೆ. ಇನ್ನು ನಭಾಸ ಯೋಗ ವೆರಿ ಈ ಅಧಿಯೋಗ ಇದ್ದರೆ ಕಿಂಗ್, ಮಿನಿಸ್ಟ್ರು ಆರ್ ಆನ್ ಆರ್ಮಿ ಚೀಫ್ ಅಂತ ಹೇಳ್ತೇವೆ. ಇನ್ನು ನಭಾಸ ಯೋಗ ಇದ್ದರೆ ಹ್ಯಾಪಿ, ವೆಲ್ದಿ, ಹೆಲ್ಪ್ಫುಲ್ ಆ್ಯಂಡ್ ಮೇ ಬಿ ಎನ್ ಅಗ್ರಿಕಲ್ಚರಿಸ್ಟ್. ನೋಡಿ, 7 ಪ್ಲಾನೆಟ್ಸ್ ಇನ್ 4 ರಾಶೀಸ್. ಓಕೆ, ಅದು ನಭಾಸ ಯೋಗ. ಗುರುಮಂಗಳ ಯೋಗ ನೋಡಿ, ರೈಟಿಯಸ್ ಆ್ಯಂಡ್ ಎನರ್ಜೆಟಿಕ್, ಜುಪಿಟರ್ ಆ್ಯಂಡ್ ಮಾರ್ಸ್ ಟುಗೆದರ್ ಇನ್ ಆನ್ ಸಮಸಪ್ತಕ ಅಥವಾ ಇದು. ಓಕೆ, ಗುರು ಕುಜ ನೋಡಿ, ಇಲ್ಲಿ ಗುರು ಕುಜ ಸಮಸಪ್ತಕ. ಇನ್ನು ಪರ್ವತ ಯೋಗ, ಸಂಕ ಯೋಗ, ಭೇರಿ ಯೋಗ. ಓಕೆ, ಭೇರಿ ಯೋಗ ಜುಪಿಟರ್ ವೀನಸ್ ಸೂರ್ಯ. ಓಕೆ, ಸೊ ವೆಲ್ತ್, ಗುಡ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್, ಫೇಮ್, ಕ್ಯಾರೆಕ್ಟರ್. ಆಮೇಲೆ ಕಲ್ಪದ್ರುಮ ಯೋಗ, ಕಲ್ಪದ್ರುಮ ಯೋಗ, ಪಾರಿಜಾತ ಯೋಗ ಅದೇ. ಆಮೇಲೆ ಬ್ರಹ್ಮ ಯೋಗ, ಆಮೇಲೆ ರಾಜಯೋಗ, ಧರ್ಮಕರ್ಮಾಧಿಪತಿ ಯೋಗ, ಮರ್ಕ್ಯುರಿ ಆ್ಯಂಡ್ ಸನ್. ಧರ್ಮಕರ್ಮಾಧಿಪತಿ ಅಂದರೆ ಮರ್ಕ್ಯುರಿ. ಓಕೆ, ಧರ್ಮಕರ್ಮಾಧಿಪತಿ ಕಂಜಂಕ್ಷನ್, ಆಸ್ಪೆಕ್ಟ್ ಆರ್ ಎಕ್ಸ್ಚೇಂಜ್ ಆಫ್ 9th and 10th. ಧರ್ಮ ಅಂದರೆ 9ನೇ ಮನೆ. 9ನೇ ಮನೆ ಅಧಿಪತಿ ಯಾರು? ಸೂರ್ಯ. ಕರ್ಮಾಧಿಪತಿ ಯಾರು? ಧರ್ಮಕರ್ಮ. ಬುಧ ಕೂಡ ಕರ್ಮಾಧಿಪತಿ, ಶನಿ ಕೂಡ ಕರ್ಮಾಧಿಪತಿ. ಸೊ ಧರ್ಮಕರ್ಮಾಧಿಪತಿ ಯೋಗ. ಆಮೇಲೆ ಲಕ್ಷ್ಮಿ ಯೋಗ, ಶುಕ್ರ ಬುಧ. ಓಕೆ, ಫಾರ್ಚುನೇಟ್ ಆ್ಯಂಡ್ ಹೈ ಅಚೀವರ್, ಕಂಜಂಕ್ಷನ್ ಆಫ್ 1st and 9th ಲಾರ್ಡ್. ಓಕೆ, ಲಗ್ನ ಗುರು, 9th ಲಾರ್ಡ್ ರವಿ, ಗುರು ರವಿ ಸಮಸಪ್ತಮದಲ್ಲಿದ್ದಾರೆ. ಸೊ ಇದೆಲ್ಲ ನಿಮಗೆ ಅನುಕೂಲಕರವಾಗ್ತದೆ, ನೀವು ಯಾರನ್ನು ಕೇಳಬೇಡ. ಓಕೆ, ಸೊ ಇಷ್ಟಕ್ಕೆ ನಾನು ಇದನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ವೈಕುಂಠ ಏಕಾದಶಿಯಿಂದ ಆ ಲಕ್ಷ್ಮೀನಾರಾಯಣ ನಿಮಗೆ ಆಶೀರ್ವಾದವನ್ನು ಮಾಡಲಿ.